ಬೀದರ್ ತಾಲೂಕಿನ ಜನವಾಡ ಸಮೀಪದ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ 2025-26ರಿಂದ 2029-30ರವರೆಗಿನ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಗುರುವಾರ ಶಾಂತಿಯುತ ಮತದಾನ ನಡೆಯಿತು. ಕಾರ್ಖಾನೆಯ ಆವರಣದಲ್ಲಿ ಒಟ್ಟು 13 ನಿರ್ದೇಶಕರ ಸ್ಥಾನಗಳಲ್ಲಿ 9 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ನೇತೃತ್ವದ ಪೆನಲ್ ಭರ್ಜರಿ ಗೆಲುವು ಸಾಧಿಸಿದೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದಿದ್ದರು. ಮತದಾನ ಪ್ರಕ್ರಿಯೆ ಮುಗಿದ ನಂತರ ಮತ ಎಣಿಕೆ ಪ್ರಕ್ರಿಯೆ ಜರುಗಿತು. ತಡರಾತ್ರಿಗೆ ಫಲಿತಾಂಶ ಹೊರಬಿದ್ದಿದೆ. ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರ ಪೆನಲ್ನ ಎಲ್ಲಾ ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದೆ. ನಂತರ ಕಾರ್ಖಾನೆ ನೂತನ ನಿರ್ದೇಶಕರಿಗೆ ಬೆಂಬಲಿಗರು, ಅಭಿಮಾನಿಗಳು ಸನ್ಮಾನಿಸಿದರು. ಸಾಮಾನ್ಯ ವರ್ಗದ ಕ್ಷೇತ್ರದಿಂದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಕುಶಲರಾವ್ ಯಾಬಾ, ಬಾಲಾಜಿ ಚೌಹಾಣ್, ಸಂಗಮೇಶ್ ಪಾಟೀಲ್, ಸಂಜೀವ್ ಕುಮಾರ್ ಸಿದ್ದಾಪುರೆ ಪ್ರವರ್ಗ ಎ ಕ್ಷೇತ್ರದಿಂದ ಸಿದ್ದರಾಮ ವಾಗ್ಮಾರೆ, ಪ್ರವರ್ಗ ಬಿ ಕ್ಷೇತ್ರದ ರಾಜ್ಕುಮಾರ್ ಕರಂಜಿ, ಪರಿಶಿಷ್ಟ ಜಾತಿ ಕ್ಷೇತ್ರದ ಚಂದ್ರಕಾಂತ್ ಹಿಪ್ಪಳಗಾಂವ್, ಪರಿಶಿಷ್ಟ ಪಂಗಡ ಮತಕ್ಷೇತ್ರದಿಂದ ವಿಜಯಕುಮಾರ್ ಪಾಟೀಲ್ ಗೆದ್ದಿದ್ದಾರೆ. ಸಹಾಯಕ ಆಯುಕ್ತರೂ ಆದ ಚುನಾವಣಾಧಿಕಾರಿ ಮಹಮ್ಮದ್ ಶಕೀಲ್ ಅವರು ಆಯ್ಕೆ ಅಧಿಕೃತ ಘೋಷಣೆ ಮಾಡಿ ಪ್ರಮಾಣ ಪತ್ರ ವಿತರಿಸಿದರು. ಫಲಿತಾಂಶದ ಬಳಿಕ ನಾಗಮಾರ್ಪಳ್ಳಿ ಪೆನಲ್ ವಿಜಯೋತ್ಸವ ಆಚರಣೆ ಸಂಭ್ರಮಿಸಿತು. ಸಹಕಾರ ಕ್ಷೇತ್ರದ ಬ್ಯಾಂಕು, ಕಾರ್ಖಾನೆ, ಆಸ್ಪತ್ರೆ ಮೂಲಕ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಜಿಲ್ಲೆಗೆ ನೀಡಿದ ಕೊಡುಗೆ ಅಪಾರ, ಅವಿಸ್ಮರಣೀಯ. ನಾರಂಜ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಕಬ್ಬು ಬೆಳೆಗಾರರ ಆಶಾಕಿರಣವಾಗಿದೆ ಎಂದು ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡಿ ತಿಳಿಸಿದರು. ತಂದೆಯವರ ಆಶಯದಂತೆ ನಮ್ಮ ಪೆನಲ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಅಭೂತಪೂರ್ವ ಬೆಂಬಲ ನೀಡಿದ ಎಲ್ಲಾ ಸದಸ್ಯ ರೈತರಿಗೆ ಹಾಗೂ ಮತದಾನ ಪ್ರಕ್ರಿಯೆ ಸುಸೂತ್ರ ನಡೆಸಿಕೊಟ್ಟ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಬಾರಿ ಎನ್ಎಸ್ಎಸ್ಕೆ ಚುನಾವಣೆಯಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೂರ ಉಳಿದಿದ್ದವು. ಬಿಜೆಪಿ ಬೆಂಬಲಿತ 9 ಜನ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದು ನಾಮಪತ್ರ ಸಲ್ಲಿಸಿದರು. ಆದರೆ ಕೊನೆ ಗಳಿಗೆಯಲ್ಲಿ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದಿದ್ದರು. ಹೀಗಾಗಿ ಅಷ್ಟೇನು ಚುನಾವಣೆ ಕಾವು ಏರಿರಲಿಲ್ಲ. ಕಾರ್ಖಾನೆಯ ಒಟ್ಟು 4,438 ರೈತರ ಮತದಾರರ ಪೈಕಿ 2,977 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದು 67% ಮತದಾನ ಆಗಿದೆ. ಆದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ತೀರಾ ಕಡಿಮೆ ಮತಗಳು ಬಿದ್ದಿದ್ದವು. ಹೀಗಾಗಿ ನಿರೀಕ್ಷೆಯಂತೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ನೇತೃತ್ವದ ಪೆನಲ್ 4 ಅವಿರೋಧ ಆಯ್ಕೆ ಸೇರಿ ಎಲ್ಲಾ 13 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರು. ಜಿಲ್ಲೆಯ ನಾನಾ ಕಡೆಯಿಂದ ರೈತರು ಮತ್ತು ಕಾರ್ಖಾನೆಯ ಷೇರುದಾರರು, ಮತದಾರರು ಖಾಸಗಿ ವಾಹನಗಳ ಮೂಲಕ ಮತಗಟ್ಟೆಯತ್ತ ಹೆಜ್ಜೆ ಹಾಕುತ್ತಿರುವ ದೃಶ್ಯ ಕಂಡುಬಂದಿತು. ಕಾರ್ಖಾನೆಯ ಆವರಣದಲ್ಲಿ ಒಟ್ಟು 10 ಮತಗಟ್ಟೆಗಳನ್ನು ತೆರೆಯಲಾಗಿತ್ತು. ಸರತಿಯಲ್ಲಿ ನಿಂತು ಮತಬಾಂಧವರು ತಮ್ಮ ಹಕ್ಕನ್ನು ಚಲಾಯಿಸಿದರು. ಬೆಳಗ್ಗೆ 9ಕ್ಕೆ ಆರಂಭಗೊಂಡ ಮತದಾನ ಸಂಜೆ 4ರವರೆಗೆ ನಡೆಯಿತು. ನಂತರ ಎಣಿಕೆ ಪ್ರಕ್ರಿಯೆಗಾಗಿ ವ್ಯಾಪಕ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಯಿತು. ಕಾರ್ಖಾನೆಯ ಚುನಾವಣಾ ಅಧಿಕಾರಿ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಜನವಾಡ ಪೊಲೀಸ್ ಠಾಣೆ ಪಿಎಸ್ಐ ಪಾಷಾ ಸೇರಿ ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಮತಗಟ್ಟೆಯಲ್ಲಿ ಮತದಾರರಿಗೆ ಕುಡಿಯುವ ನೀರಿನ ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿತ್ತು. ಸಿ ವರ್ಗ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರಪಳ್ಳಿ, ಬಿ ವರ್ಗ ಕಬ್ಬು ಬೆಳೆಗಾರರಲ್ಲದ ಮತಕ್ಷೇತ್ರದಿಂದ ನಾಗಮಾರಪಳ್ಳಿಯ ಅಂಬರೀಶ್ ಗಂಗಪ್ಪ ನಾಗಮಾರಪಳ್ಳಿ, ಮಹಿಳೆಯರಿಗೆ ಮೀಸಲಾದ ಎ ವರ್ಗ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಬೀದರ್ ತಾಲೂಕಿನ ಚಾಂಬೋಳದ ಮಲ್ಲಮ್ಮ ಕಾಶಿನಾಥ್ ಪಾಟೀಲ್ ಹಾಗೂ ಔರಾದ ತಾಲೂಕಿನ ಬಲ್ಲೂರು ಜೆ ಗ್ರಾಮದ ಶೋಭಾವತಿ ಶಂಕರಪ್ಪ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಗೆಲುವು ರೈತರ ಗೆಲುವು, ರೈತರ ಹಿತ ಮತ್ತು ಸುಖದ ಗೆಲುವು. ನಾವು ಪ್ರಚಾರದ ಕೂಡ ಹೇಳಿದ್ವಿ. ಈ ಗೆಲುವು ಗುರುಪಾದಪ್ಪ ನಾಗಮಾರ್ಪಳ್ಳಿಯವ್ರ ಪ್ಯಾನಲ್ ಗೆಲುವು, ರೈತರ ಕುಲದ ಗೆಲುವು, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ. ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹಿತ ಆಗ್ತಕ್ಕಂಥ, ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸರ್, ಏನೋ ನಾಗಮಾರ್ಪಳ್ಳಿ ಕುಟುಂಬದ ಕೈಯಲ್ಲಿದ್ದಂಥ ಕಾರ್ಖಾನೆಯನ್ನು ಕಸ್ಕೋಬೇಕಂತ ತುಂಬ ಜನ ಓಡಾಡಿದ್ರು. ಆದರೆ ಜನ ಮತ್ತೆ ನಿಮ್ಮ ಮೇಲೆ ತಮ್ಗೆಲ್ಲರಿಗೂ ಗೊತ್ತಿದೆ, 20 ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು, ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಕೂಡಿ 23 ವರ್ಷ ಸತತವಾಗಿ ಸಕ್ಕರೆ ಸಹಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ, ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಸಾವಿರಾರು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಸರ್, ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು, ಸಮಸ್ಯೆಗಳಿದ್ದಾವೆ ಸರ್. ಇವತ್ತು ಯಾವ ರೀತಿಯಾಗಿ ತಮ್ಮ ನೇತೃತ್ವದೊಳಗೆ ರೈತರಿಗೆ ಯಾವ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರಿ ಸರ್? ಈಗ ಉಮಾಕಾಂತ್ ನಾಗಮಾರ್ಪಳ್ಳಿಯವ್ರ ಮಾರ್ಗದರ್ಶನದಿಂದ, ಎಲ್ಲರ ಮಾರ್ಗದರ್ಶನದಿಂದ, ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ, ಆಗಲೇ ಅತಿವೃಷ್ಟಿ ಆಗಿದೆ. ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡಿಬೇಕು, ಕಬ್ಬು ಒಂದು ಮಾತ್ರ ಉಳಿದಿದೆ, ರೈತರಿಗೆ ಇದು ಬೆನ್ನೆಲುಬಾಗಿದೆ, ಕಮರ್ಷಿಯಲ್ ಕ್ರಾಪ್ ಆಗಿದೆ, ಅನುಕೂಲ ಮಾಡಿಕೊಡ್ಬೇಕು. ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಸಮಯ ಇದೆ, ಕಮಿಟಿ ಡಿಸೈಡ್ ಮಾಡ್ತಾರೆ. ಅದು ಕಮಿಟಿ ಡಿಸೈಡ್ ಮಾಡ್ತಾರೆ.
ಏನು ಹೇಳ್ತೀರಿ ಸರ್? ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ, ಆದರೂ ಚುನಾವಣೆ ಆಯಿತು. ಎಲ್ಲೋ ಒಂದು ಕಡೆ ಮಾತುಕತೆ ಸಂಧಾನ ಆಗಲಾರದಕ್ಕೂ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ? ಇಲ್ಲ, ರೈತರ ಹಿತಕ್ಕಾಗಿ ಆಗಿದೆ. ಇದು ಏನೇ ನಿರ್ಧಾರ ಇದೆ ರೈತರ ಹಿತಕ್ಕಾಗಿ ತೊಗೊಂಡಿದ್ದಾರೆ. ರೈತರಿಗೆ ಇನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ. ರೈತರು ಆ ತೀರ್ಪು ಕೂಡ ಕೊಟ್ಟಿದ್ದಾರೆ.